ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ದ್ವಿತೀಯದಲ್ಲಿ ಮಾಂದಿ ಉದಯ ಆಗಿದೆ, ಅಂದರೆ ವೃಷಭ ರಾಶಿಯಲ್ಲಿ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿ ಚಂದ್ರನಿದ್ದಾನೆ. ಕುಂಭರಾಶಿಯಲ್ಲಿ ಕುಜ ಹಾಗೂ ಶನಿಯರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಮೀನರಾಶಿಯಲ್ಲಿ ಅಲ್ಲಿ ರವಿ, ರಾಹು ಹಾಗೂ ಶುಕ್ರರನ್ನು ಗಮನಿಸ್ಕೊಳ್ಬಹುದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರುತ್ತೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದ್ವಿತೀಯದ ಮಾಂದಿಯಿಂದಾಗಿ ಹಣಕಾಸಿನ ತೊಡಕುಂಟಾಗುತ್ತೆ. ಈ ದಿವಸ ಕುಟುಂಬದಲ್ಲಿ ಘರ್ಷಣೆಗಳಾಗೋ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ತೊಡಕು. ಹೀಗಾಗಿ ವಿದ್ಯಾರ್ಥಿಗಳೇನು ಮಾಡಬೇಕು? ಸಮಾಧಾನವಾಗಿ ಶಾಂತವಾಗಿರಬೇಕು. ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ಕೆಲಸ ಕಾರ್ಯ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಕೆಲಸದವರಿಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಕರ್ಮಸ್ಥಾನದಲ್ಲಿ ಚಂದ್ರನಿದ್ದಾನೆ. ಪರವಾಗಿಲ್ಲ, ದಶಮಿ ತಿಥಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಆಗುತ್ತೆ. ಆತಂಕ ಬೇಡ, ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲ ಇದೆ. ಸಣ್ಣ ಪುಟ್ಟ ತೊಡಕೋದು ಮಾಂದಿಯದು. ಹೀಗಾಗಿ ಅದರ ನಿವಾರಣೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ, ಅಮ್ಮನವರಿಗೆ ಪಾಯಸ ನೈವೇದ್ಯ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ, ತೊಂದರೆ ಇಲ್ಲ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ತುಂಬ ವಿಶೇಷವಾಗಿದೆ, ಅನುಕೂಲಕರವಾಗಿದೆ. ಅಲ್ಲಿ ವಸ್ತುತಃ ಕುಜನೂ ಇದ್ದಾನೆ, ವಿರೋಧಿಗಳಿಲ್ಲ ಅಂತಲ್ಲ ಕೆಲಸದಲ್ಲಿ, ಆದರೆ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ, ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ಲಾಭದಲ್ಲಿ ಶುಕ್ರನಿದ್ದಾನೆ, ಇದು ಬಹಳ ಒಳ್ಳೆಯದು. ಹೀಗಾಗಿ ಹೆಚ್ಚಿನ ಅನುಕೂಲ. ಅದರಲ್ಲೂ ಈ ವಸ್ತ್ರ ವಿನ್ಯಾಸ, ವಸ್ತ್ರ ವ್ಯಾಪಾರ, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋ ಹೆಣ್ಣು ಮಕ್ಕಳು ಪಾಪ ಬೆಳಗ್ಗೆ ಹೊತ್ತಿಗೆ ಹೊರಟುಬಿಡ್ತಾರೆ. ಅವರು ಎಲ್ಲ ಅಡುಗೆ ಮಾಡಿಕೊಂಡು ಮಕ್ಕಳಿಗೂ ತಿನ್ನಿಸಿ, ಮಕ್ಕಳನ್ನ ಶಾಲೆಗೆ ಎಷ್ಟು ಕಷ್ಟ. ಅವ್ರಿಗೆಲ್ಲ ನೋಡಿ ತುಂಬ ಸರಳವಾಗಿದೆ, ಸುಲಭವಾದಂಥ ಫಲ ಇದೆ ಈ ದಿವಸ. ಹೆಚ್ಚು ಶ್ರಮ ಇಲ್ಲದೆ ಹೇಗೋ ಆಯ್ತಪ್ಪ ಅನ್ನೋ ರೀತಿಯಲ್ಲಿ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಅನುಕೂಲವಾದ ಫಲ ಅಂತ. ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಆಗಬಹುದು. ಮಾಂದಿ ಜನ್ಮದಲ್ಲಿದ್ದರೆ ತಲೆ ಭಾಗದಲ್ಲಿ ಏನೋ ಹಣೆಗೆ ಕುಟ್ಟಿಸ್ಕೊಂಡ್ಬಿಡೋದು, ಹಣವು, ಈ ಥರದ್ದೆಲ್ಲ ತೊಂದರೆಗಳು. ಸ್ವಲ್ಪ ಹುಷಾರಾಗಿರಿ. ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ತುಂಬ ಬಲವಾಗಿದೆ. ಅಲ್ಲಿ ಶುಕ್ರನೂ ಇದ್ದಾನೆ, ರವಿಯೂ ಇದ್ದಾನೆ, ಇಬ್ಬರು ಶತ್ರುಗಳು. ಆದರೂ ಅನುಕೂಲ ಇದೆ. ಹೆಚ್ಚಾಗಿ ಅಲ್ಲಿ ದಿಗ್ಬಲ ಇದೆ. ರವಿಗೆ, ಶುಕ್ರನಿಗೆ ಉಚ್ಚಸ್ಥಾನದ ಬಲ. ಹೀಗಾಗಿ ಅನುಕೂಲ ಇದೆ. ಕೆಲಸದಲ್ಲಿ ವಿಶೇಷ ಮಾನ್ಯತೆ ಸಿಗುತ್ತೆ. ರಾಜಕಾರಣಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಮತ್ತು ಪ್ರಧಾನವಾಗಿ ಈ ದಿವಸ ಲಾಭದಲ್ಲಿ ಗುರುವಿದ್ದಾನಲ್ಲ, ಅದು ತುಂಬ ಒಳ್ಳೆಯದು. ಹೀಗಾಗಿ ನೀವು ನಿರ್ಣಯ ಮಾಡಿದ ಕೆಲಸಗಳಿಗೆ ಲಾಭ ಸಿಗುತ್ತೆ, ಅನುಕೂಲಕರವಾಗಿದೆ. ವ್ಯಯವೂ ಇದೆ. ಯಾಕೆಂದರೆ ಧನಾಧಿಪತಿ ಅಷ್ಟಮದಲ್ಲಿದ್ದಾನೆ, ವ್ಯಯದಲ್ಲಿ ಮಾಂದಿದ್ದಾನೆ. ಹೀಗಾಗಿ ಎರಡೆರಡು ಬಗೆಗಳಲ್ಲಿ ನಷ್ಟ ಅನುಭವಿಸಬೇಕಾಗತ್ತೆ. ಇದರ ನಿವಾರಣೆಗೆ ನೀವು ಕೂಡ ಅಮ್ಮನವ್ರ ಸನ್ನಿಧಾನಕ್ಕೆ ಒಂದು ಪುಷ್ಪಾರ್ಚನೆ ಮಾಡಿಸಿ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಮಾಡಿಸಿ, ಅದು ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧನೆ ಮಾಡಿತು. ಮತ್ತು ನಿಮ್ಮಷ್ಟು ವಿದ್ಯಾವಂತರು ಅಥವಾ ಬುದ್ಧಿವಂತರು ಮತ್ತೊಬ್ಬರು ಇಲ್ಲೇನೋ, ಇಷ್ಟು ಕಂಪನಿಗೆ ಎಷ್ಟು ಅನಿವಾರ್ಯಪ್ಪ ಇವರು ಅಂತ ಅನಿಸುತ್ತೆ. ಆ ಮಟ್ಟಿಗೆ ನಿಮ್ಮ ಕೆಲಸ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ಬೋಧಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಉಪನ್ಯಾಸಕರು ಹಾಗೂ ಈ ಶಾಲೆ ಕಾಲೇಜುಗಳು ಅಂತೀವಲ್ಲ, ಅಂಥ ಕ್ಷೇತ್ರ, ಟೀಚಿಂಗ್ ಮತ್ತು ಕೋಚಿಂಗ್, ಈ ಕ್ಷೇತ್ರದಲ್ಲಿ, ಈ ಲೈನಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಹಾಲು ಹೈನು ವ್ಯಾಪಾರಿಗಳಿಗೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಅನುಕೂಲಕರವಾಗಿದೆ. ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ. ಈ ದಿವಸ ಲಾಭದಲ್ಲಿ ಮಂದಿ ಇದ್ದರೆ ವಿದೇಶದಿಂದಲೂ ಲಾಭ ಅನುಕೂಲ ಹೆಚ್ಚಾಗಿ ಅನುಕೂಲವಾಗುತ್ತೆ. ಮತ್ತು ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಅಂತೂ ಲಾಭ ಲಾಭ ಲಾಭ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಏನಪ್ಪ? ಲಾಭ. ಪ್ರಾರ್ಥನೆಗೆ ಏನು ಮಾಡೋದು? ಇಷ್ಟ ದೇವತಾ ಅರ್ಚನೆ, ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ಕಿರಿಕಿರಿ ಇದೆ. ಕಾರಣ ಏನಪ್ಪ ಅಂದರೆ ಕರ್ಮಸ್ಥಾನದಲ್ಲಿ ಮಾಂದಿ ಉದಿಯಾಗಿದೆ. ಹೀಗಾಗಿ ವೃತ್ತಿಯಲ್ಲಿ ಮಹಾ ತೊಂದರೆಗಳಾಗುತ್ತೆ. ಯಾರೂ ಸಪೋರ್ಟ್ ಮಾಡೋದಿಲ್ಲ, ಎಲ್ಲ ನಾನೇ ಮಾಡ್ಕೊಳ್ಬೇಕಲ್ಪ, ಎಲ್ಲ ನನ್ನಿಂದ, ಇದು ಏನಾಗುತ್ತೆ, ಎಲ್ಲ ಕೆಲಸ ನನಗೆ ವಹಿಸ್ತಾರೆ ಅಂತ ಅನಿಸುತ್ತೆ, ಹೊರೆಯಾಗುತ್ತೆ. ಅದೊಂದು ಬಾಧೆ ಇದೆ. ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ಟೆನ್ಷನ್ ಮಾಡ್ಕೊಳ್ತೀರಾ ಈ ದಿವಸ. ಸಮಾಧಾನ ಬೇಕು. ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅದು ಅನುಕೂಲ ಆಗುತ್ತೆ. ಸ್ತ್ರೀಯರಿಗೆ ಸಾಲದ ಹೊರೆ ಇದೆ, ಸಾಲದ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರ, ವಸ್ತ್ರ ವ್ಯಾಪಾರ, ಈ ಅಲಂಕಾರ ಆಭರಣಗಳು ಅಂತೀವಲ್ಲ, ಅಂಥ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಮಕ್ಕಳಿಂದ ಸಹಾಯ ಸಿಗುತ್ತೆ, ಅನುಕೂಲಕರವಾಗುತ್ತೆ.
ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೆ. ಮಕ್ಕಳಿಂದ ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲವೇ ನಿಮಗೆ ಅದು ಸಮಾಧಾನ ತರಲ್ಲ, ಆ ರೀತಿಯ ಸಾಧ್ಯತೆ ಇದೆ. ಇದಕ್ಕೇನು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿಸಿ, ಅಭಿಷೇಕ ಮಾಡಿಸಿ, ಪ್ರಸಾದ ತೀರ್ಥ ತೆಗೆದುಕೊಳ್ಳಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.